ರಾತ್ರಿ ಮಧ್ಯಾಹ್ನ ಗೊತ್ತಿಲ್ಲ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಯಾವುದರಿಂದ ಈ ಅನಾಹುತ ಆಗಿದೆ ಗುರುವಾದಲ್ಲಿ ಸತ್ತಿದ್ದಾರೆ. ಬೆಡ್ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದು. ಸುರೇಶ್ ಮನೆಯಲ್ಲಿ ಮತ್ತು ಮದನ್ ಮನೆಯಲ್ಲಿ, ಸುರೇಶ್ ಒಬ್ಬನೇ ಮನೆ, ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ರು, ಅವರು ನಿಧನ ಹೊಂದಿದ್ದಾರೆ. ಮದನ್ ಇರೋರನ್ನ 3 ಜನ ಮಕ್ಕಳಿದ್ರು, ಇನ್ನೂ ಏನಂತಾರೆ ಗೊತ್ತಾಗ್ತಿಲ್ಲ, ಐಡೆಂಟಿಟಿ ಇನ್ನೂ ಗೊತ್ತಾಗ್ತಾ ಇಲ್ಲ. ರೂಮ್ ಮಾಡಿದರೆ ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಇವರು ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಯಾರು ಮದನ್ ಇರೋರು ಅವ್ರ ಅಂಗಡಿ ಕೆಳಗಡೆ ನಿಂತಿರ್ತಾರೆ. ರಾತ್ರಿ ಟೈಮ್ ಏನೋ ಕೆಲಸಕ್ಕೆ ಕೆಳಗಡೆ ಬಂದರೂ ಏನು ಗೊತ್ತಿಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡ್ರಿ. ಅವ್ರಿಗೆಲ್ಲ ಸ್ನೇಹಿತರು ಹೇಳ್ತಾಯಿದ್ರು, ಮಧ್ಯರಾತ್ರಿ ಫೋನ್ ಮಾಡಿ ನಮ್ಗೆ ಬಚಾವ್ ಮಾಡಿ ನಮ್ಗೆ ಉಳಿಸಿ ಅಂತ ಹೇಳ್ಬಿಟ್ಟು ಭಾಳ ಜನ ಅವ್ರ ರಿಲೇಷನ್ಗಳಿಗೆ ಫೋನ್ ಮಾಡಿದ್ದಾರೆ. ಏನಕ್ಕಂದರೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ರೂಮಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅದರಿಂದಲೇ ಇಷ್ಟು ದೊಡ್ಡ ಅನಾಹುತ ಆಗಿರೋದು ಅಂತ ನನಗೆ ಭಾವಿಸ್ತಾರೆ. ನಾನು ಮುಂಚೆ 2005 ನಾನು ಎಮ್ಮೆಲ್ಲೆ ಆಗಿದೆ. 2005 ನನ್ನ ಹಳೆ ಕ್ಷೇತ್ರ ಆಯಿತು. ಅವತ್ತಿಂದನೂ ಈ ಏರಿಯಾದಲ್ಲಿ ಹೇಳಿದ್ರೆ ಅದಕ್ಕೆ ಕಡಿವಾಡ ಆಗಬೇಕು. ನಾವು ಕಡಿವಾಡ ವಸತಿ ಸಚಿವರಿಗೆ ಈ ಥರ ಕಟ್ಟಡಕ್ಕೆ ಪರ್ಮಿಷನ್ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಬಹಳ ಜನ ಸ್ನೇಹಿತರಲ್ಲಿ ಹೇಳ್ತಾ ಇದ್ರು, ಬಹಳ ಬಡವರು ದಯಮಾಡಿ ಅವರಿಗೆ ಸರ್ಕಾರ ವತಿಯಿಂದ ಈಗ ಅವ್ರಿಗಂತೂ ತರಕ್ಕೆ ಸಾಧ್ಯ ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮಾಡಿ ಮುಖ್ಯಮಂತ್ರಿ ಏನೋ ಬೆಳೆ ಘೋಷಣೆ ಮಾಡಿದಾರೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ ಯಾರು ಮೊದಲು ಬಹಳ ಬಡ್ತಾರ ಅಂತ ಲೋಕಲ್ ಅವ್ರು ಹೇಳ್ತಾ ಇದ್ರು. ಅವರು ಮತ್ತು ಸುರೇಶ್ ಅಷ್ಟೇ, ಅವನು ಭಾಳ ಬರ್ತಾರ ಅಂತ. ಆ ಥರ ನೋಡಿಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು 5 ಲಕ್ಷ ಕೊಡಬೇಕಂತ ನಾನು